ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಅಂತೂ ಇಂತೂ ಈ ವರ್ಷ 2026ಗೆ ಬ್ಲೂ ಪ್ರಿಂಟನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಬ್ಲೂ ಪ್ರಿಂಟನ್ನು ನೋಡಿದ್ರೆ ನನಗನ್ಸೋದು ನೀವು ಜಸ್ಟ್ ಬೈ ಸ್ಟಡಿಯಿಂಗ್ 7 ಚಾಪ್ಟರ್ಸ್ ಕಂಪ್ಲೀಟ್ಲಿ ಯು ಕ್ಯಾನ್ ಸ್ಕೋರ್ 65+ ಇನ್ ಯೋರ್ ಫಿಸಿಕ್ಸ್. ಹಾಗಾದರೆ ಯಾವ 7 ಚಾಪ್ಟರ್ಸ್ನ ನಾನು ಕಂಪ್ಲೀಟಾಗಿ ಓದಬೇಕು? ಸೊ ಉಳಿದಿರೋದ್ರಲ್ಲಿ MCQಸು ಅದು ಇದು ಓದಿದ್ರೆ ಹಾಗಾದರೆ ಔಟ್ ಆಫ್ ಔಟ್ ತೊಗೊಳ್ಬೋದಾ? 100% ಈ ವರ್ಷ ತುಂಬ ಈಸಿಯಾಗಿದೆ ಬ್ಲೂ ಪ್ರಿಂಟ್, ಆಯಿತಾ? ಸೊ ಈ ವಿಡಿಯೋನ ನೀವು ನಿಮ್ಮ ಪ್ಲೇಲಿಸ್ಟಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ದಿಸ್ ವಿಡಿಯೋ ಇಸ್ ಆಲ್ ಯು ನೀಡ್ ಟು ಸ್ಕೋರ್ 65+ ಇನ್ ಯೋರ್ ಬೋರ್ಡ್ ಎಕ್ಸಾಮ್ಸ್. ಸೊ ಸ್ಟಾರ್ಟ್ ಮಾಡೋಣ ಅಲ್ಲ ಹಾಗಾದರೆ. ಸೊ 2026 ಪ್ರಕಾರ ಏನಿದೆ ಹಾಗಾದರೆ, ಯಾವ 7 ಚಾಪ್ಟರ್ಸ್ನ ಓದಬೇಕು ಅಂತ ನಾನು ವಿತ್ ಪ್ರೂಫೇ ತೋರಿಸ್ತೀನಿ ನಿಮಗೆ. ಸೊ ನೀವು ಓದಬೇಕಾಗಿರೋದು ಫಸ್ಟು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ನ ಫುಲ್ಲಾಗಿ ಓದಬೇಕು, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ನ ಫುಲ್ಲಾಗಿ ಓದಬೇಕು, ಕರೆಂಟ್ ಎಲೆಕ್ಟ್ರಿಸಿಟಿನ ಫುಲ್ಲಾಗಿ ಓದಬೇಕು, ಆ್ಯಂಡ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ನ ಫುಲ್ಲಾಗಿ ಓದಬೇಕು. ಅದಾದಮೇಲೆ ನೆಕ್ಸ್ಟ್ ನೋಡೋದಾದರೆ ಯು ಹ್ಯಾವ್ ಟು ಸ್ಟಡಿ ಕಂಪ್ಲೀಟ್ಲಿ ರೇ ಆಪ್ಟಿಕ್ಸ್, ವೇವ್ ಆಪ್ಟಿಕ್ಸ್ ಮತ್ತು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ನೋಡಿ ಎಷ್ಟು ಚಾಪ್ಟರ್ ಆಯಿತು? 1 2 3 4 5 6 7 ಚಾಪ್ಟರ್ನ ಫುಲ್ಲಾಗಿ ಓದಬೇಕು. ಸರ್ ಈ 7 ಚಾಪ್ಟರ್ ಓದಿದ್ರೆ ನನಗೆ 65+ ಅಂತೂ ಬರೋದೇ ಇಲ್ಲ ಪಕ್ಕ ಅಂತ ನೀವು ಅನ್ಕೋಬೋದು. ಬಟ್ ನಾನಿವಾಗ ತೋರಿಸ್ತೀನಿ. ಇದ್ರ ಜೊತೆ ಸ್ವಲ್ಪ MCQಸ್ನ ಓದಬೇಕು, ಯಾವ್ಯಾವ ಚಾಪ್ಟರಿಂದ ಏನು ಕಾನ್ಸಂಟ್ರೇಟ್ ಮಾಡಿ ಬರೀ ಇಂಪಾರ್ಟೆಂಟ್ ಕ್ವಶನ್ ಓದಬೇಕು ಅಂತಲೂ ಹೇಳ್ತೀನಿ. ಜಾಸ್ತಿ ಎಫರ್ಟೇ ಹಾಕೋದು ಬೇಡ ಈ ಸತಿ ಒಂದು ಸ್ಕೋರಿಂಗಿಗೆ, ಆಯಿತಾ? ಸೊ ನೋಡಿ, ಈ 4 ಚಾಪ್ಟರ್ ಓದಿದ್ರೆ ಇಷ್ಟು, ಈಗ 7 ಚಾಪ್ಟರ್ ಓದಿದ್ದೀನಿ. ಈ 7 ಚಾಪ್ಟ್ರಲ್ಲಿ ಯಾವ್ಯಾವ ಮೇನಲ್ಲಿ ನಾನು ಮಾರ್ಕ್ಸೇ ಕಳ್ಕೊಳ್ಳೋದಿಲ್ಲ ಅಂತಲೂ ತೋರಿಸ್ತೀನಿ. ಸೊ ಈ 7 ಚಾಪ್ಟರ್ ಓದಿದ್ರೆ ಈಗ ಫಸ್ಟ್ 2 ಚಾಪ್ಟರ್ಸಿಂದ ಒಂದು ನ್ಯೂಮರಿಕಲ್ ಬರುತ್ತೆ, ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ ಆ್ಯಂಡ್ ಒಂದು ಲಾಂಗ್ ಆನ್ಸರ್ ಬಂದೇ ಬರುತ್ತೆ 5 ಮಾರ್ಕ್ಸಲ್ಲಿ, ಆಯಿತಾ? ಆ್ಯಂಡ್ ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಿಂದ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್, ಒಂದು ಲಾಂಗ್ ಆನ್ಸರು ಮತ್ತು ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬಂದೇ ಬರುತ್ತೆ ಪಕ್ಕ. ಆ್ಯಂಡ್ ಈ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಂದ ಒಂದು ಲಾಂಗ್ ಆನ್ಸರ್ ಬಂದೇ ಬರುತ್ತೆ. ಸೊ ನೋಡಿ, ಈ ಫಸ್ಟ್ 4 ಚಾಪ್ಟ್ರಲ್ಲೇ ನಿಮಗೆ 3 ಲಾಂಗ್ ಆನ್ಸರ್ ಬಂತು, 3 ಲಾಂಗ್ ಆನ್ಸರ್ಸ್ ಆ್ಯಂಡ್ ಆಲ್ಮೋಸ್ಟ್ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬಂದುಬಿಡುತ್ತೆ. ಸೊ ನಿಮಗೆ ನ್ಯೂಮರಿಕಲ್ ಸೆಕ್ಷನಲ್ಲಿ ಆನ್ಸರ್ ಮಾಡಬೇಕಾಗಿರೋದೇ 2 ನ್ಯೂಮರಿಕಲ್ಲು. ಸೊ ಅದರಲ್ಲಿ ಔಟ್ ಆಫ್ ದಿಸ್ 4 ಚಾಪ್ಟರ್ಸ್ ಓನ್ಲಿ ಯು ಆರ್ ಗೆಟಿಂಗ್ 2 ನ್ಯೂಮರಿಕಲ್ಸ್. ಲಾಂಗ್ ಆನ್ಸರಲ್ಲಿ ಇಲ್ಲಿ 3 ಆಲ್ರೆಡಿ ಬಂದಿದೆ, ಬಟ್ ಸ್ಟಿಲ್ ನಾನು ಹೇಳಿದ್ದೀನಲ್ಲ ಇಲ್ಲೂ ಓದಬೇಕು ಅಂತ. ಸೊ ಹಾಗಾಗಿ ಈಗ ಇಲ್ಲಿ ನೋಡೋದಾದರೆ ರೇ ಆಪ್ಟಿಕ್ಸ್ ಮತ್ತು ವೇವ್ ಆಪ್ಟಿಕ್ಸ್ ನೋಡೋದಾದರೆ ಇಲ್ಲಿ 2 ಚಾಪ್ಟ್ರಿಂದ ಒಟ್ಟು ಕಂಬೈನ್ ಆಗಿ ಒಂದು ಲಾಂಗ್ ಆನ್ಸರ್ ಬರುತ್ತೆ, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್. ಯಾವುದರಿಂದ ಬರುತ್ತೆ ಅಂತ ಅವರು ಹೇಳಿಲ್ಲ, ಆಯಿತಾ? ಸೊ ಯಾವುದರಿಂದ ಬೇಕಾದರೂ ಕೇಳ್ಬೋದು. ಆ್ಯಂಡ್ ಫಸ್ಟ್ 2 ಚಾಪ್ಟರ್ಸಿಂದನೂ ಅಷ್ಟೇ, ಯಾವುದಾದ್ರೂ ಒಂದು ನ್ಯೂಮರಿಕಲ್, ಒಂದು ಚಾಪ್ಟರಿಂದ ನ್ಯೂಮರಿಕಲ್ ಬಂದರೆ ಇನ್ನೊಂದು ಚಾಪ್ಟರಿಂದ ಡಿರೈವೇಷನ್ ಬರುತ್ತೆ, ಆಯಿತಾ? ಈ ಒಂದು ಚಾಪ್ಟರ್ ಅಂತೂ ಮಿಸ್ ಮಾಡೋಂಗೇ ಇಲ್ಲ ನೀವು, ಕರೆಂಟ್ ಎಲೆಕ್ಟ್ರಿಸಿಟಿನ. ಸೊ ಇದಾದಮೇಲೆ ಮತ್ತು ಇದರಲ್ಲಿ ಇರೋದಂತೂ ಸಿಂಪಲ್ಲು. ಆ್ಯಂಡ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಲ್ಲಿ ಪಕ್ಕಾ ಲಾಂಗ್ ಆನ್ಸರ್ ಒಂದು ಬಂದೇ ಬರುತ್ತೆ. ಸೊ ಲಾಂಗ್ ಆನ್ಸರ್ ನೀವು ಬರಿಬೇಕಾಗಿರೋದೆಷ್ಟು? ಯು ಹ್ಯಾವ್ ಟು ಆನ್ಸರ್ ಎನಿ 3. ಸೊ ನಿಮಗೆ ಎಷ್ಟು ಬರ್ತಾ ಇದೆ ಆಲ್ರೆಡಿ? ಸೊ 1 2 3 4 ಆ್ಯಂಡ್ 5ಕ್ಕೆ 5 ಕ್ವಶನು ಬರ್ತಾ ಇದೆ. ನೀವೇ ಎಕ್ಸಾಮ್ ಹಾಲಲ್ಲಿ ಚಾಯ್ಸ್ ಮಾಡಿಕೊಂಡು ಯಾವುದಾದ್ರೂ 3ನ್ನ ಬರೆದ್ರೆ ಇಲ್ಲಿ 1 ಮಾರ್ಕ್ಸು ಕಳ್ಕೊತಾ ಇಲ್ಲ, ಕರೆಕ್ಟಾ? ಆ್ಯಂಡ್ ನ್ಯೂಮರಿಕಲ್ ಪ್ರಾಬ್ಲಮ್ಸು ಇದೆರಡರಿಂದ ಒಂದು ನ್ಯೂಮರಿಕಲ್ ಬಂದೇ ಬರುತ್ತೆ, ಆ್ಯಂಡ್ ಇದರಿಂದ ಒಂದು ನ್ಯೂಮರಿಕಲ್ ಬಂದೇ ಬರುತ್ತೆ, ಆ್ಯಂಡ್ ಇದೆರಡರಿಂದ ಒಂದು ನ್ಯೂಮರಿಕಲ್ ಬರುತ್ತೆ. ಸೊ ನಾನು ನ್ಯೂಮರಿಕಲ್ಸಲ್ಲಿ ನೋಡಿ, ನೀವೇನು ಮಾಡಿ ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಏನಿದೆ ಇದರಿಂದ ಬರೀ ನ್ಯೂಮರಿಕಲ್ಸ್ನ ಒಂದು ಕಲಿತ್ಕೊಳ್ಳಿ. ಸೊ ಬೇರೆ ಕಲರಲ್ಲಿ ಫಿಲ್ ಮಾಡ್ತೀನಿ. ಸೊ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟ್ರಿಂದ ಬರೀ ನ್ಯೂಮರಿಕಲ್ ಪ್ರಾಬ್ಲಮ್ನ ಕಲ್ತ್ಕೊಂಡಿರಿ, ಇದು ನನ್ನ ಸಜೆಷನ್. ಯಾಕೆಂದರೆ ಇದ್ರ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ ತುಂಬ ಈಸಿ, ಆಯಿತಾ, ಸ್ಕೋರಿಂಗು. ಸೊ ಇಲ್ಲಿ ನೀವು ಒಟ್ಟಿನಲ್ಲಿ ಇವಾಗ 5 ಮಾರ್ಕ್ಸ್ ನೋಡೋದಾದರೆ 5 ಮಾರ್ಕ್ಸ್ ಸೆಕ್ಷನಲ್ಲಿ ವಿ ಆರ್ ನಾಟ್ ಲೂಸಿಂಗ್ ಎನಿ ಮಾರ್ಕ್ಸ್. ಸೊ ನಾನು ಇದನ್ನು ಸರ್ಕಲ್ ಮಾಡಿರ್ತೀನಿ. ಈಗ ಬ್ಲೂ ಕಲರಲ್ಲಿ ಸರ್ಕಲ್ ಮಾಡಿದ್ದೀನಿ ಅಂದರೆ ಈ ಚಾಪ್ಟ್ರಿಂದ ಬರೀ ಇದನ್ನೊಂದನ್ನು ಕಲ್ತ್ಕೊಳ್ಳಿ ಅಂತ ಸಜೆಷನ್. ಯಾಕೆ ಗೊತ್ತಾ? ನೀವು ಇದರಿಂದ ನ್ಯೂಮರಿಕಲ್ಸ್ ಕಲ್ತ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನಿಸಿದ್ರು ನೀವು ಇದರಲ್ಲಿ ಏನು ಮಾಡಿ, ಇದರಲ್ಲಿ ಯಾವುದಾದ್ರೂ ಬರೀ ಒಂದು ಲಾಂಗ್ ಆನ್ಸರ್ನ ಮಾತ್ರ ಬರೀರಿ.
ಇದರಲ್ಲಿ ನ್ಯೂಮರಿಕಲ್ಸ್ ಕಲ್ತ್ಕೊಳ್ದೇ ಇದ್ರೂ ಪರವಾಗಿಲ್ಲ. ಫಸ್ಟ್ 3 ಚಾಪ್ಟರ್ಸಿಂದ ನ್ಯೂಮರಿಕಲ್ಸ್ನ ಕಲ್ತ್ಕೊಳ್ಳಿ. ಪ್ಲಸ್ ಆಲ್ಟರ್ನೇಟಿಂಗ್ ಕರೆಂಟಿಂದ ಬರೀ ನ್ಯೂಮರಿಕಲ್ಸ್. ಇದರಲ್ಲಿ ತುಂಬ ಈಸಿ ಆಲ್ಟರ್ನೇಟಿಂಗ್ ಕರೆಂಟ್ ನ್ಯೂಮರಿಕಲ್ಸ್. ಸೊ ನ್ಯೂಮರಿಕಲ್ಸಲ್ಲಿ ಫುಲ್ ಮಾರ್ಕ್ಸ್ ಬರುತ್ತೆ. ಆ್ಯಂಡ್ ಲಾಂಗ್ ಆನ್ಸರ್ಸ್ ಆಲ್ರೆಡಿ ಎಲ್ಲದರಲ್ಲೂ ಲಾಂಗ್ ಆನ್ಸರ್ಸ್ ಬರ್ತಾ ಇದೆ. ಸೊ ಯು ಆರ್ ಲೂಸಿಂಗ್ 0 ಮಾರ್ಕ್ಸ್ ಫ್ರಮ್ ದಿಸ್ ಸೆಕ್ಷನ್. ಆಯಿತಾ? ಈಗ 3 ಮಾರ್ಕ್ಸ್ ಸೆಕ್ಷನನ್ನು ನೋಡಿ. ಯು ಹ್ಯಾವ್ ಟು ಆನ್ಸರ್ ಎನಿ 5 ಅಲ್ವಾ? ಸೊ ಇದರಲ್ಲಿ ಇಲ್ಲಿ ಬರುತ್ತೆ, ಇದರಲ್ಲೂ ಬರುತ್ತೆ, ಮೂವಿಂಗ್ ಚಾರ್ಜಸ್ ಇನ್ ಮ್ಯಾಗ್ನೆಟಿಸಮಲ್ಲಿ ಬರುತ್ತೆ, ಆ್ಯಂಡ್ ನಿಮಗೆ ರೇ ಆಪ್ಟಿಕ್ಸಲ್ಲಿ ಬರುತ್ತೆ. ಆಯಿತಾ? ನಿಮಗೆ 4 ಔಟ್ ಆಫ್ 5 ಬರ್ತಾ ಇದೆ. ಸೊ ಯು ಆರ್ ಲೂಸಿಂಗ್ 3 ಮಾರ್ಕ್ಸ್. ಓಕೆ, 3 ಮಾರ್ಕ್ಸ್ ಹೊಟ್ಟೋಯ್ತಲ್ಲ ಸರ್, ವೆಯ್ಟ್ ಮಾಡಿ, ನಾನು ಹೇಳ್ತೀನಿ ಎಲ್ಲಿಂದ ಓದಬೇಕು, ಏನು ಓದಬೇಕು ಅಂತ. ಆಯಿತಾ? ನೆಕ್ಸ್ಟ್ 2 ಮಾರ್ಕ್ಸ್ ಸೆಕ್ಷನಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 5 ಅಲ್ವಾ? ಸೊ ಇಲ್ಲಿ 1 ಬರ್ತಾ ಇದೆ, 2 ಬರ್ತಾ ಇದೆ, 3 ಬರ್ತಾ ಇದೆ, 4 ಬರ್ತಾ ಇದೆ, ಆ್ಯಂಡ್ ಇಲ್ಲಿ 5 ಬರ್ತಾ ಇದೆ. 5 ಔಟ್ ಆಫ್ 5 ಆಲ್ರೆಡಿ ಬರ್ತಾ ಇದೆ. ನೀವು ಓದಿರೋ ಚಾಪ್ಟ್ರಲ್ಲೇ ಇದರಲ್ಲೂ 0 ಮಾರ್ಕ್ಸ್, ಯು ಆರ್ ಲೂಸಿಂಗ್ 0 ಮಾರ್ಕ್ಸ್. ಸೊ ಇಷ್ಟು ಮೈನಲ್ಲಿ ಆ್ಯಸ್ ಆಫ್ ನೌ ಯು ಆರ್ ಲೂಸಿಂಗ್ ಓನ್ಲಿ 3 ಮಾರ್ಕ್ಸ್. ಈಗ ಮೇಜರ್ ಆಗಿ ಮಾರ್ಕ್ಸ್ ನಿಮಗೆ ಹೋಗೋದೇ MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸೊ MCQಸಲ್ಲಿ ಇವಾಗ ಓದಿರೋ ಚಾಪ್ಟರ್ ಅಷ್ಟೇ ಓದಿದ್ರೆ ನನಗೆ ಬರೀ 1, 2, 3, 4, 5, 6, 7, 8, 9 ಮಾರ್ಕ್ಸ್ ಬರ್ತಾ ಇದೆ. ಐ ಆಮ್ ಲೂಸಿಂಗ್ 11 ಮಾರ್ಕ್ಸ್. ಸೊ ಟೋಟಲ್ ಎಷ್ಟು ಮಾರ್ಕ್ಸ್ ಲೂಸ್ ಮಾಡ್ಕೋತಾ ಇದ್ದೀನಿ ನಾನು? ಬರೀ 7 ಚಾಪ್ಟರ್ಸ್ನ ಓದಿದ್ರೆ ಐ ಆಮ್ ಲೂಸಿಂಗ್ 3 + 11, ದಟ್ ಇಸ್ 14 ಮಾರ್ಕ್ಸ್. ಔಟ್ ಆಫ್ 70 14 ಮಾರ್ಕ್ಸ್ ಓದಿದ್ರೆ ನಿಮಗೆ ಬರೀ 56 ಮಾರ್ಕ್ಸ್ ಬರುತ್ತೆ. ಸರ್ ನೀವು 65+ ಅಂತ ಹೇಳಿದ್ರಿ ಅಲ್ವಾ ಸರ್? ಇವಾಗ ಬರೀ ಎಷ್ಟು ಬಂದರೆ ನಾನು ಹೆಂಗೆ ಸರ್? ನಾನು 65+ ಸ್ಕೋರ್ ಮಾಡಬೇಕು ಅಲ್ವಾ? ಕರೆಕ್ಟ್. ಸೊ ನನಗೂ ನೀವೆಲ್ಲರೂ 65+ ಅಲ್ಲ, ನೀವೆಲ್ಲರೂ 70 ಔಟ್ ಆಫ್ 70ನೇ ಸ್ಕೋರ್ ಮಾಡಬೇಕು. ಒಪ್ತೆ ಕಡೆಯ ಒಪ್ತೆ. ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ದಟ್ ಈಸ್ ವಾಟ್ ಅ ಟೀಚರ್ ಆಲ್ವೇಸ್ ಫೀಲ್ಸ್ ಅಬೌಟ್ ದೇರ್ ಸ್ಟೂಡೆಂಟ್ಸ್. ಆಯಿತಾ? ನೀವು ಔಟ್ ಆಫ್ 40 ತಗೋಬೇಕು. ನಾನು ದುರಾಸೆನೇ ನನಗೆ. ನೀವೆಲ್ಲರೂ 70 ಔಟ್ ಆಫ್ 70ನೇ ತಗೋಬೇಕು. ಸೊ ಈ 7 ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ. ನೋ ಮ್ಯಾಟರ್ ವಾಟ್, ನೀವೇನು ತಲೆ ಕೆಡಿಸ್ಕೋಬೇಡಿ. ಫಸ್ಟು ಇಷ್ಟು ಚಾಪ್ಟರ್ನ ಫುಲ್ ಓದಿ. ಅದಾದಮೇಲೆ ಬರೀ PYQsನ ಉಳಿದಿರೋ ಚಾಪ್ಟರ್ಸಲ್ಲಿ ಓದಿ. ಯಾವ ಚಾಪ್ಟರ್ ಮೇಲೆ ಫೋಕಸ್ ಮಾಡಬೇಕು ಸರ್? ಹಾಗಾದರೆ ಐ ವಿಲ್ ಟೆಲ್ ಯು. ಸೊ ನೋಡಿ, ಈಗ 3 ಮಾರ್ಕ್ಸಲ್ಲಿ ಯು ಆರ್ ಲೂಸಿಂಗ್ 2 ಕ್ವಶನ್ಸ್ ಅಲ್ವಾ? ಸೊ ನಾನು ಹೇಳೋದು, ನೀವು ಇದೆರಡು ಚಾಪ್ಟರ್ನ ಓದ್ಕೊಳ್ಳಿ. ಸೊ ಇದೆರಡು ಚಾಪ್ಟರ್ನ ಓದ್ಕೊಂಡ್ರೆ ನಿಮಗೆ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ನ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ MCQಸು ಅಷ್ಟೇ. ಯಾವುದಾದ್ರೂ ಒಂದು ಮೆಟೀರಿಯಲ್ ನಿಮಗೆ ಸಿಕ್ಕಿದ್ರೆ ಆರಾಮಾಗಿ MCQsನ ಓದ್ಬಿಡ್ಬೋದು. ಇದೇನು ಕಷ್ಟ ಇಲ್ಲ. ಲೈನ್ ಬೈ ಲೈನ್ MCQs ಅಂದರೆ ಅದು ನೀವು ಒಂದ್ಸತಿ ಓದಿದ್ರೆ ಸಾಕು, ನಿಮ್ಗೆ ನೆನಪಿರುತ್ತೆ. ಸೊ ಇದನ್ನು ಈ 2 ಚಾಪ್ಟರ್ನ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದಿದ್ರೆ, ಸೊ ಈ 2 ಚಾಪ್ಟರ್ ಸ್ಟಾರ್ಟ್ ಹಾಕಿದ್ದೀನಿ ನೋಡಿ. ಇವಾಗ 3 ಮಾರ್ಕ್ಸ್ದು 2 ಬಂತು. ನೀವು ಯಾವುದಾದ್ರೂ ಒಂದು ತಾನೇ ಬಿಟ್ಟು ಹೋಗಿದ್ದು ನಿಮಗೆ, ಆ ಒಂದನ್ನು ಸಾಲ್ವ್ ಮಾಡಿಬಿಡ್ಬೋದು. ಯು ವಿಲ್ ಬಿ ಲೂಸಿಂಗ್ 0 ಮಾರ್ಕ್ಸ್ ಇನ್ ದಿಸ್ ಸೆಕ್ಷನ್. ಕರೆಕ್ಟ್, 0 ಮಾರ್ಕ್ಸ್ ಅಲ್ಲಿ ಹೋಯಿತು. ಸೊ 14 ಅಲ್ಲ, ಇವಾಗ ನಿಮಗೆ 56 ಇದ್ದಿದ್ದು 59 ಮಾರ್ಕ್ಸ್ ಆಗೋಯ್ತು. ನೆಕ್ಸ್ಟ್ MCQs ನಿಮಗೆ 4 ಮಾರ್ಕ್ಸ್ ಬರುತ್ತೆ. MCQs ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸಿಂದ ಈ 4 ಮಾರ್ಕ್ಸ್ ಬಂದರೆ ಎಷ್ಟಾಯಿತು? 59 + 4 63 ಮಾರ್ಕ್ಸ್. ಸೊ ಇಲ್ಲಿ ಇವಾಗ ಲೂಸಿಂಗ್ ಇರೋದು ಎಷ್ಟು? ಇವಾಗ ಜಸ್ಟ್ 11ನಲ್ಲಿ ಇವಾಗ ಆಲ್ರೆಡಿ 4 ಬಂತು. ಸೊ ಯು ವಿಲ್ ಬಿ ಲೂಸಿಂಗ್ ಓನ್ಲಿ 7 ಮಾರ್ಕ್ಸ್ ಆ್ಯಸ್ ಆಫ್ ನೌ. ಓಕೆ, 7 ಮಾರ್ಕ್ಸ್ ಲೂಸ್ ಆದರೂ 63ನೇ ಬರೋದಲ್ವಾ? ಈಗೇನು ಮಾಡಬೇಕು? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ನಿಮಗೆ ಯೂಸಸ್ ಆಫ್ ಆಲ್ ದಿ ವೇವ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಆ ಪರ್ಟಿಕ್ಯುಲರ್ ವೇವ್ ಲೆಂತ್ನ ಅಂತ ನೆನ್ಪಿಟ್ಕೊಂಡ್ರು ನೀವು ಒಂದು MCQ ಆರಾಮಾಗಿ ಸಾಲ್ವ್ ಮಾಡಿಬಿಡ್ಬೋದು. ಈ ಆಲ್ಟರ್ನೇಟಿಂಗ್ ಕರೆಂಟಲ್ಲಿ ಇರೋದೇ ಬರೀ ಫಾರ್ಮುಲಾಗಳು. ಆ ಫಾರ್ಮುಲಾಗಳನ್ನು ಕಲ್ತ್ಕೊಂಡ್ರೆ ಆರಾಮಾಗಿ ನೀವು ಒಂದು MCQಲಿ, ಈಗ MCQಲಿ ಏನು ಕೇಳ್ತಾರೆ? ಪ್ಯೂರ್ ರೆಸಿಸ್ಟರ್ಗೆ AC ಅಪ್ಲೈ ಮಾಡಿದ್ರೆ ಫೇಸ್ ಡಿಫರೆನ್ಸ್ ಏನಿರುತ್ತೆ? ಪ್ಯೂರ್ ಕೆಪಾಸಿಟರ್ಗೆ ACನ ಅಪ್ಲೈ ಮಾಡಿದ್ರೆ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಏನಿರುತ್ತೆ? ಹಾಗೆ ಪ್ಯೂರ್ ಇಂಡಕ್ಟರ್ಗೆ. ಆ್ಯಂಡ್ ನಿಮಗೆ ಒಂದಿಷ್ಟು ರೆಸೊನೆನ್ಸ್ ಏನಾಗ್ಬೋದು, ರೆಸೊನೆಂಟ್ ಫ್ರೀಕ್ವೆನ್ಸಿ ಏನಾಗ್ಬೋದು? ಇಷ್ಟೇ, ತುಂಬ ಸಿಂಪಲ್ ಕ್ವಶನ್ಸು. ಆ್ಯಂಡ್ ಇದರಲ್ಲೂ ನೀವು ಬರೀ ನ್ಯೂಮರಿಕಲ್ ಪ್ರಾಬ್ಲಮ್, ಬರೀ ಇದು ತುಂಬ ಈಸಿ ನ್ಯೂಮರಿಕಲ್ ಪ್ರಾಬ್ಲಮ್. ಒಂದು 5 ಫಾರ್ಮುಲಾ ಕಲ್ತ್ಕೊಂಡ್ರೆ ಸಾಕು. ಆಯಿತಾ? ಅದೇ ಥರನೇ ಬರೀ MCQs ಓದಿದ್ರು ಇಲ್ಲಿ 2 ಮಾರ್ಕ್ ಬರುತ್ತೆ. ಸೊ MCQಸಲ್ಲಿ 2 ಮಾರ್ಕ್ಸ್ ತೆಗೆದುಬಿಟ್ರೆ ಈ ಚಾಪ್ಟ್ರಲ್ಲೂ 7 ಮಾರ್ಕ್ಸ್ ಲೂಸಿಂಗ್ ಇತ್ತು, ಇವಾಗ 5 ಮಾರ್ಕ್ಸ್ಗೆ ಬಂತು. ಸೊ 65 ಆಗೋಯ್ತು ಆಲ್ರೆಡಿ.
ಆಯಿತಾ. ಸೊ ಉಳಿದಿರೋ ಚಾಪ್ಟರ್ಸು ನೀವು ಬರೀ ಈಗ ನೋಡಿ ಇದರಲ್ಲೂ ಬರೀ ಒಂದು ಎಮ್ ಸಿ ಕ್ಯೂ ಆ್ಯಂಡ್ ಈ ಚಾಪ್ಟ್ರಲ್ಲೂ ಬರೀ ಎಮ್ ಸಿ ಕ್ಯೂಸು. ಡ್ಯುಯಲ್ ನೇಚರಲ್ಲಂತೂ ತುಂಬ ಈಸಿ, ಬರೀ ಥಿಯರಿ ಟೈಪ್ ಆಫ್ ಕ್ವಶನ್ನೇ ಇರುತ್ತೆ ಎಮ್ ಸಿ ಕ್ಯೂಸಲ್ಲೂ. ಆ್ಯಂಡ್ ಆ್ಯಟಮ್ಸು ನ್ಯೂಕ್ಲಿಯಲ್ಲೂ ಅಷ್ಟೇ, ನೀವು ಬರೀ ಎಮ್ ಸಿ ಕ್ಯೂಸ್ ಓದಿದ್ರೇ ಸಾಕು. ಆಯಿತಾ. ಸೊ ಮೇಜರಾಗಿ ಈ 7 ಚಾಪ್ಟರ್ಸ್ ರೆಡ್ ಕಲರಲ್ಲಿ ಸರ್ಕಲ್ ಆಗಿರೋ 7 ಚಾಪ್ಟರ್ಸ್ನ ಫಸ್ಟು ಓದಿ, ಅದಾದಮೇಲೆ ಈ ಬ್ಲೂ ಕಲರಲ್ಲಿ ಸರ್ಕಲ್ ಆಗಿರೋದನ್ನು ನ್ಯೂಮರಿಕಲ್ ಪ್ರಾಬ್ಲಮ್ಮು ಮತ್ತು ಎಮ್ ಸಿ ಕ್ಯೂ ಇದನ್ನು ಓದ್ಕೊಳ್ಳಿ. ಆ್ಯಂಡ್ ಇದೆರಡು ಸ್ಟಾರ್ ಮಾರ್ಕ್ ಹಾಕಿರೋದು ನೀವು ಬರೀ ಎಮ್ ಸಿ ಕ್ಯೂಸ್ ಆ್ಯಂಡ್ 3 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್ ಪಿ ವೈ ಕ್ಯೂಸ್ ಓದಿದ್ರು ಸಾಕು ಇದೆರಡು ಚಾಪ್ಟರ್ನ. ಆಯಿತಾ. ನಿಮಗೆ 65 + 100% ಬಂದೇ ಬರುತ್ತೆ. ಆ್ಯಂಡ್ ಈ ಅನಾಲಿಸಿಸು ನಿಮ್ಮ ಪ್ರಿಪರೇಟ್ರಿಗೂ ವರ್ಕ್ ಆಗುತ್ತೆ. ಆಯಿತಾ. 100% ಪ್ರಿಪರೇಟ್ರಿಗೂ ವರ್ಕ್ ಆಗುತ್ತೆ. ಆ್ಯಂಡ್ ಈ ವರ್ಷದ ಫೈನಲ್ ಎಕ್ಸಾಮ್ಗೆ 200%, ಇದರಿಂದ ಆಚೆ ಏನೂ ಬರೋದೇ ಇಲ್ಲ. ಆಯಿತಾ. ಸೊ ಸರ್ ನನಗೆ ನೀವೇನೋ ಎಮ್ ಸಿ ಕ್ಯೂ ಮಾತ್ರ ಓದ್ಕೊಳ್ಳಿ ಅಂತ ಹೇಳ್ಬಿಟ್ರಿ, ಎಮ್ ಸಿ ಕ್ಯೂಸದ್ದು ನೋಟ್ಸೇ ಇಲ್ಲ ನಮ್ಮ ಹತ್ರ. ಆ್ಯಂಡ್ ಬರೀ ಪಿ ವೈ ಕ್ಯೂಸ್ ಇದ್ರದ್ದು ಓದ್ಕೊಳ್ಳಿ, ಎಲ್ಲಿಂದ ಸರ್ ಹುಡ್ಕೋದು, ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮ್ಮ ಕಾಲೇಜಲ್ಲೆಲ್ಲ ಫುಲ್ ಪಾಠನೇ ಮಾಡಿಲ್ಲ ಅಂದವರು ನಮ್ಮ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಮ್ಮದಿದೆ ಫಿಸಿಕ್ಸ್ ಪೆಪ್ಟಾಕ್ ಅಂತ ಆ್ಯಪ್ ಇದೆ. ಸೊ ಈ ಲೋಗೋ ಇರೋ ಆ್ಯಪ್ ಇದೆ. ಸೊ ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಕ್ವಿಕ್ ರಿವಿಷನ್ ಕೋರ್ಸು ನಿಮಗೆ ಲಾಂಚ್ ಮಾಡಿಕೊಡ್ತೀವಿ. ಜಸ್ಟ್ ಒಂದು 20 to 25 ಡೇಸಲ್ಲಿ ಒಂದೊಂದು ಸಬ್ಜೆಕ್ಟು ಫುಲ್ಲು ಮುಗಿಸ್ಬಿಡ್ಬೋದು. ಜಸ್ಟ್ ಪರ್ ಡೇ 2 hours ಸ್ಪೆಂಡ್ ಮಾಡಿದ್ರು ಫುಲ್ಲು ಚಾಪ್ಟ್ರೇ ಮುಗಿಸ್ಬೋದು. ಬರೀ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ, ಟೀಚ್ ಮಾಡಿಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ನ ಕೊಟ್ಟಿರ್ತೀವಿ ವಿತ್ ಸೊಲ್ಯೂಷನ್. ಇದೇ ಥರನೇ ಬರೀಬೇಕು ಅಂತ. ತುಂಬ ಅಫೋರ್ಡಬಲ್ ಪ್ರೈಸಲ್ಲಿದೆ. ಈ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಫೋನ್ ನಂಬರು ಎಲ್ಲ ಕೋರ್ಸಲ್ಲೂ ನಮ್ಮ ಆ್ಯಪಲ್ಲೂ ಎಲ್ಲ ಕಡೆ ಹಾಕಿದೆ. ಇದೆ ನನ್ನದೇ ಪರ್ಸ್ನಲ್ ಫೋನ್ ನಂಬರು. ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ನಿಮಗೆ ಇದೇ ಥರ ಇದು ಬರೀ ಸ್ಟ್ರಾಟಜಿಯಪ್ಪ. ನಾನು ಫುಲ್ ಟೀಚ್ ಮಾಡಿಬಿಟ್ಟು ನಿಮ್ಗೆ ಹಿಂಗೆ ಓದಿ ಅಂತಲೂ ಹೇಳ್ಕೊಟ್ಟಿದ್ದೆ. ಆಯಿತಾ. ಸೊ ನೀವು ಅಲ್ಲಿ ಡೆಮೋ ಕ್ಲಾಸಸ್ನ ನೋಡಿ ಇಷ್ಟ ಆದರೆ ಮಾತ್ರ ಸೇರ್ಕೋಬೋದು. ಆಯಿತಾ. ಡೆಮೋ ಕ್ಲಾಸಸ್ ಫ್ರೀ. ಆಯಿತಾ. ಸೊ ಹಾಗೆ KCET ಕ್ರ್ಯಾಶ್ ಕೋರ್ಸಸ್ಸು ಇದೆ ನಮ್ಮ ಆ್ಯಪಲ್ಲಿ. ತುಂಬ ಅಫೋರ್ಡಬಲ್ ಪ್ರೈಸಸ್. ನೀವು ನಮ್ಮ ಕಾಂಪಿಟೇಟರ್ ಜೊತೆ ಕಂಪೇರೇ ಮಾಡೋಕ್ಕಾಗಲ್ಲ, ಅಷ್ಟು ಕಡಿಮೆಗೆ ಕೊಡ್ತೀವಿ. ಆಯಿತಾ. ವಿತ್ ಕ್ವಾಲಿಟಿ. ಇದನ್ನು ವಿತ್ ನೋಟ್ಸ್ ಇರುತ್ತೆ ನಮ್ಮ ಆ್ಯಪಲ್ಲಿ. ಜಸ್ಟ್ ನಿಮಗೆ ಸ್ಕ್ರಿಬಲ್ ಮಾಡಿಬಿಟ್ಟು ಹಿಂಗೆ ಬರೆದುಬಿಟ್ಟು ಇದೇ ನೋಟ್ಸ್ ಅಪ್ಪ ತಗೊಳ್ಳಿ ಅಂತ ಕೊಡೋದಿಲ್ಲ. ತುಂಬ ಕ್ಲೀನಾಗಿ ನಿಮಗೆ ಲೆಜಿಬಲ್ ಆಗಿ ಓದಂಗಿರುತ್ತೆ ನೋಟ್ಸು. ಸೊ ಎಕ್ಸಾಮಲ್ಲೂ ಹಾಗೆ ಬರುತ್ತೆ. ನೀವು ಹಾಗೆ ಬರೆದ್ರೆ ಆಗೋಯ್ತು. ಬೇಕಾದರೆ ಒಂದು ಸತಿ ಡೆಮೋನ ಚೆಕ್ ಮಾಡ್ಕೊಳ್ಳಿ ಅಲ್ಲ. ಸೊ ಫಿಸಿಕ್ಸಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವೀಗ ಈ ವರ್ಷ ಫಿಸಿಕ್ಸನ್ನು ಎಷ್ಟು ಪ್ರಿಪೇರ್ ಆಗಿದ್ದೀರಾ ಆಲ್ರೆಡಿ, ಸೊ ಇನ್ನೆಷ್ಟು ಪ್ರಿಪೇರ್ ಆಗೋಕ್ಕಿದೆ ಅಂತ ಒಂದು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಈ ಬ್ಲೂ ಪ್ರಿಂಟ್ ಬೇಕಲ್ವಾ ನಿಮಗೆ, ಇದು ಕ್ಲೀನಾಗಿ ನಾನು ಮಾರ್ಕ್ ಮಾಡಿಕೊಟ್ಟಿದ್ದೀನಿ, ಈ ವಿಡಿಯೋನ ನೋಡಿದ್ದೀರಾ. ಸೊ ಹಾಗಾಗಿ ಈ ಬ್ಲೂ ಪ್ರಿಂಟನ್ನು ನಮ್ಮ ಆ್ಯಪ್ನ ಫ್ರೀ ಮೆಟೀರಿಯಲ್ ಸೆಕ್ಷನ್ಗೆ ಹೋಗಿ. ಫ್ರೀ ಮೆಟೀರಿಯಲ್ ಸೆಕ್ಷನಲ್ಲಿ ಬ್ಲೂ ಪ್ರಿಂಟ್ಸ್ 2026 ಅಂತಲೇ ಒಂದು ಫೋಲ್ಡರ್ ಮಾಡಿ ಹಾಕಿರ್ತೀನಿ. ಫಿಸಿಕ್ಸಲ್ಲಿ ಇವಾಗ ವಿಡಿಯೋ ನೋಡಿದೆ ನಾನು ಇದು ಏನೇನು ಸರ್ಕಲ್ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಇದೇ ಬ್ಲೂ ಪ್ರಿಂಟ್ನ ಎಕ್ಸಾಕ್ಟ್ ಬ್ಲೂ ಪ್ರಿಂಟ್ನ ಹಾಕಿರ್ತೀನಿ. ಅರ್ಥ ಆಯ್ತಾ. ಸೊ ಇಷ್ಟು 7 ಚಾಪ್ಟರ್ಸ್ ಫಸ್ಟ್. ಆ್ಯಂಡ್ ಇದರಲ್ಲಿ ನ್ಯೂಮರಿಕಲ್ಸ್ನ ಒಂದು ಎಕ್ಸ್ಟ್ರಾ ಕಲ್ತ್ಕೊಂಡಿರಿ, ಸೇಫರ್ ಸೈಡ್ಗಿರೋದಕ್ಕೆ ಅಷ್ಟೇ. ಆ್ಯಂಡ್ ನೀವು ಬರೀ ಎಮ್ ಸಿ ಕ್ಯೂಸ್ ಕಲಿಬೇಕಾಗಿರೋದು ಆಲ್ಟರ್ನೇಟಿಂಗ್ ಕರೆಂಟ್, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನಿಂದ. ಆ್ಯಂಡ್ ಇದೆಲ್ಲ ಸುಮ್ಮನೆ ಒಂದು ಸತಿ ಎಮ್ ಸಿ ಕ್ಯೂಸ್ನ ನೋಡಿದ್ರೆ ಆಗೋಯ್ತು. ಆ್ಯಂಡ್ ಈ ಎಮ್ ಸಿ ಕ್ಯೂ ನೋಟ್ಸು ಅಷ್ಟೇ ಚಾಪ್ಟರ್ ವೈಸ್ ನಮ್ಮ ಕೋರ್ಸಲ್ಲೇ ಅವೈಲೇಬಲ್ ಇದೆ. ಸೊ ನೀವು ಮತ್ತೆ ಅದನ್ನು ಎಲ್ಲೂ ಹುಡ್ಕೋದು ಬೇಡ, ಎಲ್ಲದು ನಮ್ಮ ಕೋರ್ಸಲ್ಲೇ ಅವೈಲೇಬಲ್ ಇರುತ್ತೆ. ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ signing off with a smile. I will meet you guys in the next video. Until then, have a nice day. Bye. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.